ಅತ್ತೆ ಮಾವ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ ನನ್ನ ಜೊತೆ. ಅಲ್ಲ ನೀವೇನಂತ ಹೇಳ್ತೀರಾ? ಅವಾಗಿಂದ ಬನ್ನಿ ಬನ್ನಿ ಅಂತ ಇದ್ರೆ ಎಲ್ಲಿಗೆ ಬರೋದು ನಾವು? ನೀವು ಹೇಳಿ. ಹೌದು ಮನೋಜ್ ಸರ್, ಅವಾಗಿಂದ ನೀವೇನು ಹೇಳ್ತೀರಾ ಬನ್ನಿ ಬನ್ನಿ ಅಂತಂದ್ರೆ? ಅಯ್ಯೋ ಅಮ್ಮೋ, ನನ್ನ ಜೊತೆ ಬನ್ನಿ ನೀವೆಲ್ಲ. ಅಮ್ಮ ಅಪ್ಪ ಅಣ್ಣ ಅದಕ್ಕೆ ಬರ್ರಿ ಹೋಗೋಣ. ಅದೇನೋ ಸಸ್ಪೆನ್ಸ್ ಆಗಿ ಏನಾದ್ರು ಇಕ್ಕೋರೋ ಏನೋ ನೋಡೋಣ ಬನ್ರಿ. ಅತ್ತೆ ಮಾವ ಬನ್ರಿ ಹೋಗೋಣ. ಇನ್ನು ನಿಮ್ಗೇನು ಕಡಿಮೆ? ಕೋಟ್ಯಾಧೀಶರು ನಾಳಿನ ಸಿಕ್ಕದ್ನಲ್ಲ, ಇನ್ನು ಇಬ್ರು ರಾಜಾರಾಣಿನೇ. ಬನ್ರಿ. ಇವಳೇನ ತಗೊಂಡು ಮಕ್ಕ ಕಿತ್ತೋಗೋರ್ಗು ಹಾಕ್ಬೇಕು ನೋಡಿ. ಸುಮ್ಮನೆ ನೀನು ಯಾಕಂದು ಪಾಪ ತಗೋತೀಯ? ಬಾ, ಆ ಭಗವಂತ ಅವನಲ್ಲ, ಭಗವಂತ ನಿನ್ನ ಕಣ್ಣು ಮುಚ್ಕೊಂಡವನಾ? ಬಾ ಹೋಗೋಣ ಬಾ. ಮನೋಜ್ ಅಪ್ಪನಿಗೆ ಊರಾಗ ಯಾರು ಪರಿಚಯ ಇಲ್ಲಲ್ಲ? ಏನು ನೋಡೋಣ ಬಾ. ಈ ಮನೆ ಹತ್ರಕ್ಕೆ ಯಾಕೆ ಕರ್ಕೊಂಬಂದಪ್ಪ? ಈ ಅಪ್ಪನು ನಮ್ಮೂರಾಗ ಮಂಡಲ್ ಸೆಕ್ರೆಟ್ರಿ ಆಗಿದ್ನು. ಅವರು ಹೊಸ ಕಟ್ಸಿದ್ದು ಮನೆ ಇದು. ಇವಾಗ ಏನೋ ಯಾಕೋ ಮಾರಾಕವ್ರಂತೆ, ಅವರು ಬೆಂಗಳೂರು ಸೇರ್ಕೊಂಬಿಟ್ರು. ಯಾರೋ ಬೆಂಗಳೂರವರೇ ತಗೊಂಡವ್ರಂತಪ್ಪ ಈ ಮನೆನ. ನಾವೇ ತಗೊಂಡಿರೋದತ್ತೆ. ಅಯ್ಯೋ ತಮಾಷೆ ಮಾಡ್ತಿದ್ದೇನಪ್ಪ ಅತ್ತೆ ಮಾವ. ನಾನೇ ತಮಾಷೆ ಮಾಡಲಿ? ನಿಮಗೆ ಒಂದು ಒಳ್ಳೆ ಮನೆ ಕೊಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು, ಅದಕ್ಕೆ ಕೊಡಿಸ್ತಾ ಇದ್ದೀನಿ. ಮನೋಜ್ ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹೌದು ಪವಿ, ಇದು ನನ್ನ ಒಬ್ಬನ ಆಸೆ ಅಲ್ಲ, ಅಮ್ಮನ ಆಸೆ, ತಾತನ ಆಸೆ ಸಹ. ಇವಾಗ ತಾತನ ಹೆಸರಿಗೆ ಮಾಡಿಸಿದ್ದೀನಿ ಈ ಮನೆ. ಆಮೇಲೆ ಈ 3 ತಿಂಗಳಾದ್ಮೇಲೆ ಮಾವನ ಹೆಸರಿಗೆ ಮಾಡಿಸ್ಕೊಡ್ತೀನಿ. ನಂಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ? ಯಾವಾಗಲೂ ನನಗೆ ಮಳೆ ಜೋರಾಗಿ ಬಂದರೆ ಭಯ ಆಗ್ತಾ ಇತ್ತು, ನಮ್ಮ ಮನೆ ಎಲ್ಲಿ ಬಿಟ್ಟೋಗ್ಬಿಡ್ತು, ನಮ್ಮ ಮನೆ ಎಲ್ಲಿ ಬಿಟ್ಟೋಗ್ಬಿಡ್ತು ಅಂತ. ಇವತ್ತು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅಲ್ಲ ಮನೋಜ್, ನಾನು ಮಾಡಬೇಕಾಗಿರೋ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಪರವಾಗಿಲ್ಲ ಪರವಾಗಿಲ್ಲ, ನಾನು ಈ ಮನೆ ಮಗ ತಾನೇ. ಅತ್ತೆ ಮಾವ, ನಾನು ನಿಮ್ಮ ಮಗನೇ ತಾನೇ? ಅಲ್ಲ ಅಂತ ಹೇಳ್ದೋರೇರಪ್ಪ. ನಮ್ಗೆ ಆ ಮನೆನೇ ಚೆನ್ನಾಗಿತ್ತು, ನಾವು ಆ ಮನೆಗೆ ಇರ್ತಾ ಇದ್ರಲ್ಲ. ಇಷ್ಟೆಲ್ಲ ಬಾಧೆ ಯಾಕಪ್ಪ ಇಟ್ಕೊಳಕ್ ಹೋಗಿದ್ದು ನೀನು? ಇರ್ಲಿ, ಪವಿ ಹೊರಗಡೆ ಹೇಳ್ಕೊಂಡಿದ್ರು ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಹಂಗಾಗಿ ನಾನು ಈ ಮನೆ ತೆಗೆದು ನಿಮ್ಗೆ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ಅಮ್ಮ ಇರ್ಲಿ ಬಿಡಮ್ಮ, ಯಾಕಂತಂದ್ರೆ ಆ ಮನೆ ಎಷ್ಟೊಂದು ಹಳೇದಾಗ್ಬಿಟ್ಟೈತಲ್ಲ, ಬಿಟ್ಕಿದ್ದೋದ್ರೆ ಏನಮ್ಮ ಮಾಡೋದು? ಹೂನಮ್ಮ, ಅದು ನಮ್ಮ ತಾತನ ಕಾಲದ ಮನೆನಮ್ಮ. ಎಲ್ಲ ಗೋಡೆಗೆಲ್ಲ ಬಿಟ್ಕೊಂಡ್ಬಿಟ್ಟವೆ. ಬೆಳಗ್ಗೆ ಎಲ್ಲ ಇದೇ ಮಾತಾಡ್ತಾ ಇದ್ವಿ ನಾನು ನಿಮ್ಮ ಅಮ್ಮನ. ಬನ್ನಿ ಗೌಡ್ರೆ. ಅತ್ತೆ ಮಾವ, ನನಗೆ ಈ ಮನೆ ತಗೊಳಕ್ಕೆ ಗೌಡ್ರೆ ಸಹಾಯ ಮಾಡಿದ್ದು. ಯಾಕಂತಂದ್ರೆ ಈ ಮನೆ ಸೇಲ್ಗಿದೆ ಅಂತಾನು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಈ ಓನರ್ ಬೆಂಗಳೂರಲ್ಲಿ ಎಲ್ಲಿದ್ದಾರೆ ಅಂತಾನು ಗೊತ್ತಿರಲಿಲ್ಲ. ಈ ಗೌಡ್ರೆ ನನಗೆ ಸಹಾಯ ಮಾಡಿದ್ದು. ಪಾಪ ತುಂಬಾ ಒಳ್ಳೆಯವರು. ಅಲ್ಲ ಗೌಡ್ರೆ, ನಂಗೆ ಒಂದು ಮಾತನ್ನ ಹೇಳೋದು ಬೇಡ? ಹಿಂಗೆ ನಿಮ್ಮ ಮಳಿನ ಮನೆ ತಗೊಂತಾವನ ಅಂತ ನಿಮ್ಮ ಮಳಿನಪ್ಪ ಹೇಳಿದ್ವಾ? ಬೇಡ ಹೇಳ್ಕೊಡ್ತು ಅಂತ ಅವ್ರಿಗೇನು ತಿಳಿಕೊಡ್ದು ಸಡನ್ನಾಗಿ ಹೋಗಿ ಮನೆ ನಿಮ್ಕ ಅಂತ ಕೊಡ್ಬೇಕು ಅಂತ ನಾನು ಬಾಯಿ ಮುಚ್ಚಿಸ್ಬಿಟ್ನಪ್ಪ. ಇಲ್ಲ ಅಂದ್ರೆ ನಿನ್ನ ಹತ್ರ ಹೇಳ್ತಾ ಇರಲಿಲ್ಲ ಬಸಣ್ಣ. ಹೆಂಗೋ ಮುಚ್ಚಿಟ್ವಾಗ ಅದೇ ಬಿಡು, ಕ್ಲೀನ್ಗ ಮುಚ್ಚಿಟ್ವಾಗ ಅದೇ ನಿಮ್ಮಿಬ್ಬರಿಗೂ ಸೇರೋತದೆ. ಎಷ್ಟಾಯ್ತು ಗೌಡ್ರೆ? ಅದು ನೀನು ಕೇಳು ಕುಡ್ದು ನಾವು ಹೇಳು ಕುಡ್ದು ಹೆಂಗಂತೀಯಪ್ಪ ಮನೋಜಪ್ಪ? ಹೌದೌದು, 100% ಕರೆಕ್ಟಾಗಿ ಹೇಳಿದ್ರೆ. ಅವ್ರು ಕೇಳಬಾರ್ದು, ನಾವು ಹೇಳಬಾರ್ದು. ಅದೇ ನೀವು ಕೇಳಬೇಡ್ರಿ, ನಾವು ಹೇಳಲ್ಲ. ಕರ್ಕೊಂಡು ಹೋಗಪ್ಪ ಒಳಕ. ಏನು ಹೋಗಿದ್ರೋ ಇಲ್ಲ? ಯಾವಾಗ ನಾವು ಒಳಗೆ ನೋಡಿದ್ದೇನೆ ಮೀರಮ್ಮ? ಇಲ್ಲ ಗೌಡ್ರೆ, ಇಲ್ಲ, ನಾವು ಯಾವತ್ತೂ ಒಳಕ್ಕೆ ಹೋಗಿಲ್ಲ. ಏನಕ್ಕೆ ಬರ್ತಾ ಇದ್ರಿ ಕಡಿಕೆಲ್ಲ ನಾವು? ಅದೇ ಹೊಸದೇ ಮನೆ. ಪುನಮ್ಮ ಹೊಸದೇ ಮನೆ. ಏನು ಒಂದು 2 ವರ್ಷ ಆಗಿರ್ಬೋದೇನೋ ಕಟ್ಟೆ ಅಷ್ಟೇ. ನೀನು ನೋಡ್ತಾ ಇದ್ದಲ್ಲ ಈ ಕಡೆಗೆ ಬಂದಾಗ? ನೋಡಿದ್ನೆ, ಅಂದ್ರೆ ಒಳಕ್ಕೆಲ್ಲ ಬಂದಿಲ್ಲ ಗೌಡ್ರೆ. ಅತ್ತೆ ಮಾವ, ನನ್ನ ಕಡೆಯಿಂದ ನಿಮ್ಗೊಂದು ಸಣ್ಣ ಗಿಫ್ಟ್ ಅಷ್ಟೇ. ಅಯ್ಯೋ, ನಾವು ನಿಮ್ಗೇನು ಉಪಕಾರ ಮಾಡಿದ್ದೀರಂತ ನಿಮ್ಗೆ ಇಷ್ಟೊಂದು ತೊಂದರೆ ತಗೊಂಡಿದ್ಯಪ್ಪ ಮನೋಜಪ್ಪ. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದೀರಾ. ಪವಿತ್ರಗಿಂತಲೂ ನಂಗೆ ದೊಡ್ಡ ಗಿಫ್ಟಾ? ಏನಪ್ಪ ಬಸಪ್ಪ, ಬಣ್ಣ ಹೊಡೆದಿರೋದೆಲ್ಲ ಹಂಗೆ ಅದೇ. ಏನನ್ನ ಆಲ್ಗಿಲ್ ಉಪ್ಸ್ಕೊಂಡು ಬರಂಗಿದ್ರೆ ಬಂದ್ಬಿಟ್ರಪ್ಪ. ಬಣ್ಣಗಿನ್ನ ಹೊಡ್ಸೋಕೋಬೇಡ್ರಿ. ಹ್ಞೂ ಗೌಡ್ರೆ, ಬಣ್ಣಗಿನ್ನ ಹೊಡ್ಸೋದು ಏನು ಬೇಡ, ಚೆನ್ನಾಗಿ ಆಯ್ತಲ್ಲ. ಅಮ್ಮ, ಅಡುಗೆ ಮನೆ ನೋಡೋಣ ನಡಿಯಮ್ಮ. ಹ್ಞೂ ನೋಡೋಗ್ರಮ್ಮ, ಫಸ್ಟ್ ನಿಮ್ಗೆ ಹೆಂಗ್ಸಕ್ಕೆ ಅದೆಲ್ಲ ಬೇಕಾಗಿರೋದು ಅಡುಗೆ ಮನೆ. ಗೌಡ್ರೆ ಕೂತ್ಕೊ ಬರ್ರಿ. ಇಲ್ಲಪ್ಪ, ಇಲ್ಲ ನಂಗೆ ಅಷ್ಟು ಕೆಲಸ ಅದೇ. ಆಗ ಮನೋಜಪ್ಪನ ಬಂದಿದ್ದೀನಿ ಅಂತ ಫೋನ್ ಮಾಡಿದ್ವಾ, ಅದಕ್ಕೆ ಬಂದೆ ನಾನು. ಸರಿ, ಇನ್ನೊಂದು ದಿವಸ ಬರ್ತೀನಿ ಬಸಪ್ಪ. ಹ್ಞೂ ಸರಿ ಗೌಡ್ರೆ. ಅತ್ತೆ, ಮನೆಯೆಲ್ಲ ಚೆನ್ನಾಗಿದೆ ಬಿಡಿ. ನೋಡಿ, ಅವರು ಸೋಫಾಗಳು ಎಲ್ಲ ಬಿಟ್ಟೋಗಿದ್ದಾರೆ. ಅದಕ್ಕೆ ಫ್ರಿಜ್ಜನ್ನು ಬಿಟ್ಟೋಗೋರು ನೋಡಿ. ಅದಕ್ಕೆ ಮನೋಜ್, ನಿನ್ ಋಣ ಹೆಂಗ್ ತೀರ್ಸ್ಕೊಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಪರಮ್, ಎಂತ ಮಾತು ಹೇಳ್ತಾ ಇದೆಯಾ? ಋಣದ ಮಾತೆಲ್ಲ ಇಲ್ಲಿ ಎಲ್ಲಿ ಬಂತು? ಮವ ಕೂತ್ಕೊ ಬನ್ನಿ. ನನ್ನ ಕರ್ತವ್ಯ ಅಷ್ಟೇ. ಪರಮಣ್ಣ ಅಪ್ಪ, ಎಲ್ಲ ಇವತ್ತೇ ನಾವು ಕ್ಲೀನ್ ಮಾಡ್ಬಿಡ್ತೀರಿ. ತಿರ್ಗಾ ನಾಳೆ ಬೆಳಗ್ಗೆ ಆಲಕ್ಸ್ಬಿಟ್ಟು ನಾಳೆ ಎಲ್ಲ ಸಾಮಾನು ಸಾಗಿಸ್ಕೊಂಬಿಡೋಣ. ಅಯ್ಯೋ ಇವಾಗ ಏನು ಅರ್ಜೆಂಟ್ ಬಿಡಮ್ಮ, ನಿಧಾನವಾಗಿ ಮಾಡಿದ್ರೆ ಆಯ್ತು. ಅಪ್ಪ ನಾನು ಇರ್ತೀನಲ್ಲಪ್ಪ, ಎಲ್ಲ ಸಾಗಿಸ್ಕೊಡ್ತೀನಪ್ಪ, ಬೇಡ ಅನ್ಬೇಡ. ಅಲ್ಲಮ್ಮ, ಇವಾಗ ಅರ್ಜೆಂಟ್ ಏನಿತ್ತಮ್ಮ? ಇನ್ನು ಅಲ್ಲಿ ಹಳೆ ಸಾಮಾನುಗಳು ಜಾಸ್ತಿ ಅವೆ, ಅವನ್ನೆಲ್ಲ ಹಿಂಗಿಡ್ಸ್ಬೇಕು ಮಾಡಬೇಕು, ಎಷ್ಟು ಕೆಲಸ ಇರ್ತೈತೆ. ಮವ, ಆ ಮನೇಲಿ ಇರೋದು ನಿಮ್ಗೆ ಏನು ಸಾಮಾನು ಬೇಕೋ ಅದು ಮಾತ್ರ ತಗೊಳ್ಳಿ. ವೇಟ್ ಸಾಮಾನೆಲ್ಲ ಪಕ್ಕಕ್ಕೆ ಹಾಕ್ಬಿಡಿ ಮವ. ಏನಪ್ಪ, ಜಾಸ್ತಿ ವೇಟ್ ಸಾಮಾನು ಐತೆ. ಹೂನಪ್ಪ, ಅವೇನು ಈ ಮನೆಗೆ ತರೋದು ಬೇಡ. ಇವಾಗ ಆ ಮನೆನ ಮಾರ್ಬಿಡೋದು ಮವ? ಇಲ್ಲ ಅಮ್ಮು, ಆ ಮನೆ ಮಾರಲ್ಲ. ಯಾಕಂತಂದ್ರೆ ಮಾವ ಅವರು ಪೂರ್ವಿಕರಿಂದ ಇರೋದಂತೆ. ಆ ಮನೆ ಮಾರ್ತಾರೆ ಯಾರಾದ್ರೂ, ಮಾರಲ್ಲ. ಅದನ್ನೇ ಏನಾದರೂ ರೆಡಿ ಮಾಡಿಸೋದು ಅಥವಾ ಬೀಳ್ಸ್ಬಿಟ್ಟು ಮನೆ ಕಟ್ಸೋದು ಆಲೋಚನೆ ಮಾಡೋದು. ಮಾರೋದಿರೋದೆಲ್ಲ ಇಲ್ಲ. ಮನೋಜ್ ಸರ್, ಏನು ಸರ್ ಜಾಗ ಎಲ್ಲನೂ ಮಾರ್ಬಿಡ್ಬೋದಲ್ಲ? ಮುಂದೆ ಎಲ್ಲ ಎಷ್ಟೊಂದು ಜಾಗ ಇದೆ ಸರಿ. ನಾಳೆ ಬೆಳಗ್ಗೆ ನಾನು ಮನೆ ಕಟ್ಬೇಕಂತಂದ್ರೆ ಏನು ಮಾಡೋದು? ಬೇಡ, ಆ ಜಾಗ ಯಾವುದೇ ಕಾರಣಕ್ಕೂ ಮಾರಲ್ಲ. ಅದು ನಮ್ಮ ತಾತ ನಮ್ಮ ಮುತ್ತಾತನ ಗುರ್ತು. ನಾನೇಕ್ ಮಾರಲ್ಲ ಅಮ್ಮು. ನೀನು ಇನ್ನೊಂದ್ಸರಿ ಆ ಮಾತು ಮಾತಾಡಬೇಡ. ಜೀವನಕ್ಕೂ ಯಾವ ಕೆಲಸನೂ ಹೋಗಿ ಬಿಡಲ್ಲ. ಎಷ್ಟು ಗೊತ್ತೈತೆ ಅಷ್ಟು ಮಾರ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗೋಣ. ನಾನು ಬಿಟ್ಬಿಟ್ಟು ಹೆಂಗೆ ಮಾತಾಡ್ತಾನೆ ನೋಡ್ಕೂಬೆ. ಆಯ್ತು, ನಿನ್ನ ಸಾಕು ಬೇಡ ಅನ್ಲಿ. ಕ್ಲೀನ್ ಮಾಡಕ್ಕೆ ಬಕೆಟು ಬಿಂದಿಗೆ ಪರ್ಕೆ ಎಲ್ಲ ತಗೊಂಬರ್ತೀನಿ ನಾನು ನಮ್ಮ ಅಮ್ಮ ಹೋಗಿ.
ಆಯ್ತಾಯ್ತು, ಶುರು ಹಚ್ಕೊಳ್ಳಿ ನಿಮ್ಮ ಕೆಲಸನ. ಚಂದ ಮಾಮ ಚಕ್ಕುಲಿ ಮಾಮ ನಿನ್ನ ನೋಡಿ ನಗುತ್ತಾನೆ. ನಮ್ಮ ಬಂಗಾರಮ್ಮ ಇದು ಈ ಸ್ಕೂಲಾಗೆ ಎಷ್ಟು ಹತ್ತಿತ್ತಮ್ಮ. ಆರಾಮಾಗಿ ನೀನು ಕರ್ಕೊಂಡೋಗಿ ಮಲ್ಸ್ಬಿಟ್ಟಿರೋದಲ್ಲೇ ಅಜ್ಜಿನ. ಒಡೆ ಸುಮ್ಮನೆ ಅಜ್ಜಿನ ಕೋಲ್ ಎತ್ಕೊಂಡು ಡಮ್ 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 ಅಂತ ಹೊಡೆದಾಕ್ಬಿಡ್ಬೇಕು. ಹೆಂಗೇಳ? ಡಮ್ ಡಮ್ ಅಂತ ಹೊಡೆದಾಕ್ಬಿಡ್ಬೇಕು ಅಜ್ಜಿನ. ಚೆನ್ನಾಗಿ ಹೊಡೆದಾಕ್ಬಿಡ್ಬೇಕು ಅಜ್ಜಿನ. ಹೆಂಗ್ ಹೊಡೆಯೋದು? ಡಮ್ 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 ಅಂತ. ಇನ್ನೊಂದ್ಸರಿ ನನ್ನನ್ನು ಮುಟ್ತೀಯಾ, ಇನ್ನೊಂದ್ಸರಿ ನನ್ನನ್ನು ಮುಟ್ತೀಯಾ ಅಂತ ಹೊಡಿ, ಡಮ್ ಡಮ್ ಅಂತ. ಆಯ್ತಾ? ನಗಿತದಮ್ಮ, ನಗಿತದೆ ನನ್ನ ಚಂದ ಮಾಮನ. ಲೇ ಪಾರಿಯ, ಎತ್ತೋಗಿದ್ದೆ? ಎತ್ತೋಗ್ಲಿ. ಅದೇ ಈರಮ್ಮನ್ಕೂನು ಬಸಪ್ಪನ್ಕ ಮನೆ ತಕೊಟ್ನಲ್ಲ ಹಳ್ಳಿನ, ನಮ್ಮೂರು ಸೆಕೆಟ್ರಿ ಇದ್ ನೋಡ ಹೊಸ ಮನೆ, ಅದು ತಕೊಟ್ನು. ಓ ಹೌದೇನು? ಯಾವಾಗ? 3-4 ದಿವಸ ಆಯ್ತು ಹುಡುಗನ ರಿಜಿಸ್ಟರ್ ಆಗಿ. ನನ್ನ ಫೋನ್ ನಂಬರ್ ಯಾರ ಹತ್ರ ಪತ್ತೆ ಹಾಕ್ಬಿಟ್ಟವನೆ, ಫೋನ್ ಮಾಡಿ ಕೇಳಿದ್ನು ಹಿಂಗೆ ಯಾವ್ದಾರ ಮನೆ ಐತಾ ಇದ್ರೆ ಎಲ್ರಿಗೂ ಕೊಟ್ರಿ ಅಂತ. ನಾನು ಆಮೇಲೆ ಇವ್ನ ಸೆಕೆಟ್ರಿ ಹೇಳ್ತಾ ಇದ್ನಕ, ನೋಡ್ಕೊಟ್ರೆ ಮಾರಂಗಿದ್ರೆ ಮಾರ್ಬಿಟ್ರೆ ತಿರ್ಗಿ ನಾವು ಈ ಊರಿಗೆ ಬರಲ್ಲ ಅಂತ ನಾನು ಹಿಂಗೆ ಅದಪ್ಪ ಅಂತಾನೆ ಹಂಗೆ ಬಂದು ದುಡ್ಡು ಕೊಟ್ಟು ತಗೊಂಬಿಟ್ನು. ಹೋಗ್ಲಿ ಬಿಡು ಪಾಪ, ಜೋರಾಗಿ ಮಳೆ ಬಂದಾಗ ಎಲ್ಲಿ ಬಿದ್ದೋದ ಅಂತ ನಾವನ್ ಮಾತಾಡ್ಕೊಂಡಿದ್ದು. ಹೋಗ್ಲಿ, ಒಳ್ಳೆ ಕೆಲಸ ಮಾಡಕ್ ನಾವು ಹುಡುಗನು. ದೇವ್ರಂತವನು ಅಂತ ಅಳಿನ ಪಡಿಯಕ ಪುಣ್ಯ ಮಾಡಿದ ಈರಮ್ಮನು ಬಸಪ್ಪನು. ಮನೆ ಹೊಸದೆ, ಚೆನ್ನಾಗತ್ತಲ್ಲ ಮನೆ? ಹ್ಞೂ ಹೊಸದೇ ಮನೆ. ಎಷ್ಟು ಬಿತ್ತು? 22 ಲಕ್ಷ ಆಯ್ತು. ಅದೇನು ಏನಿದೇನು ದೊಡ್ಡ ಪೇಟೆನಾ? ದೊಡ್ಡ ಪೇಟೆನಾ ಇದೇನು? ಅಲ್ಲ 22 ಲಕ್ಷ ಕೇಳಿದ್ ನಾವು ಸೆಕ್ರೆಟ್ರಿ. ಏಯ್ 25 ಲಕ್ಷಕ್ಕೆ ಅಪ್ಪನು ಕೂತಿದ್ದು, ಹಂಗೋ ಹಿಂಗೋ ಮಾಡಿ 22 ಲಕ್ಷಕ್ಕೆ ಮಾತಾಡಿದ್ದು. ಆ ಹಿಂದ್ಗಡೆ ಅಷ್ಟು ಖಾಲಿ ಜಾಗ ಅದಲ್ಲ, ಅದನ್ನು ನೀವೇ ತಗೊಳ್ಳಿ ಅಂತ ಹೇಳಿದ್ನು. ಅದನ್ನು ಸೇರಿಸಿ ಈ ಅಪ್ಪನು ಈ ಹುಡುಗನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದು. ಆದ್ರೂ ಜಾಸ್ತಿ ಆಯ್ತನ್ನು. ಏನು ಮಾಡೋಕ್ಕಾಗಲ್ಲ, ಹೊಸ ಮನೆ ಅಲ್ಲ, ಅದಕ್ಕೆ ಅವ್ನು ಕೊಟ್ಟ ಕೂತ್ಬಿಟ್ಟು ನಾವು ಮಕ್ಕಳು ಎಲ್ಲನೂ ಇನ್ನೇನು ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡು, ಅವ್ರಿಬ್ರಿಗೂ ಒಂದು ಆಸರೆ ಆಯ್ತಲ್ಲ ಪಾಪ. ಹ್ಞೂ, ಮಗನಂತರಂತೂ ನೆಮ್ಮದಿ ಸಿಕ್ಕಿಲ್ಲ. ಹೋಗ್ಲಿ ಬಿಡು, ಹಳ್ಳಿನಿಂದನ ಎಂಟುಗಣ್ಣವ್ರಿಬ್ರು ನೆಮ್ಮದಿ ಆಗಿರ್ಲಿ ಪಾಪ. ಬಂದವ್ರೆ ಮಗನೂ ಸೊಸೆ ಇಬ್ರು. ಅಯ್ಯೋ, ಅವಳು ಬಂದು ಮಿಟ್ಕಲಾಡಿದ್ದಂಗೆ ಅವಳಪ್ಪ. ಮದುವೆಯಾಗಿ ನೋಡಿದ್ನೆ, ಏನು ಮಿಟ್ತಾಳೆ ಹಂಗೆ. ಆ ಪವಿನ್ ನೋಡೋದು ಮಕ್ಕ ಚಿಂಟಿಸ್ಕೊಳ್ಳೋದು, ಆ ಪವಿನ್ ನೋಡೋದು ಮಕ್ಕ ಚಿಂಟಿಸ್ಕೊಳ್ಳೋದು. ಹ್ಞೂ, ಬಲೆ ಶೇರು ಬಾದ್ ಬೆಳಿತಂಗಳು. ಇವಾಗ ಮಕ್ಕ ಉದಿಸ್ಕೊಂಡೇ ಇದ್ಲು. ಎಲ್ಲಾನ ಉದಿಸ್ಕೊಂಡಿರ್ಲಿ ಬಿಡು. ಜಾನು, ಏನು ಮಾಡ್ತಾ ಇರೋದು ನೀನು? ಅಜ್ಜಿ ಎಲ್ಲಮ್ಮ ಕರ್ಕೊಂಡೋಗಿ ನೀನು ಬಿಟ್ಬಿಟ್ಟು ಬಂದಿದ್ದು. ಒಡೆ ಸುಮ್ಮನೆ ಅಜ್ಜಿನ ಎತ್ತೋದೆ ನಮ್ಮನ್ನ ಹೋಗಿತ್ತಾಳೆ, ಯಾರ ಮನೆ ಹತ್ರ ಹೋಗಿ ಕೂತ್ಕೊಂಡಿರ್ತಾಳೆ. ಅವ್ರೊಂದು ಹೇಳಾಟ, ಗೇಮ್ನೊಂದು ಹೇಳಾಟ. ಏ ಪಾರೆ ಪಾರೆ, ಒಳಗಿಂದನೇ ಪಾರಿ ಪಾರಿ ಅಂತ ಅನ್ಕೊಂಡ್ ಬಂದ್ಬಿಡ್ಬೇಕಪ್ಪ ನಿಮ್ಮ ಅಮ್ಮನ್ಕ. ಅಯ್ಯ ರಾಮ. ಲೇ ಅದ್ಯಾಕ್ಲೆ ಮಗುನ್ ಕೊಡು ಅಂದ್ರೆ ಕೊಡ್ತಾ ಇಲ್ಲ ನೀನು ಆವಾಗಿಂದ? ಏನು ಕೆಲಸ ಮಾಡ್ಕೊ ಹೋಗಿ, ನಾನು ಮಗು ಎತ್ಕೊಂಡು ಹೋಗ್ತೀನಿ. ಅಮ್ಮ ತಾಯಿ, ನಿನ್ ಮಗು ಎತ್ಕೊಳ್ಳೋದು ಬೇಡ, ನಾನು ಏನು ಕೆಲಸನೂ ಮಾಡ್ಕೊಳ್ಳೋದು ಬೇಡ. ಅವಳು ಇದ್ದೋದಾಗ ನನ್ನ ಕೆಲಸ ನಾನು ಮಾಡ್ಕೊಂತೀನಿ, ನೀನು ಕಲ್ದಿರಿದ್ ಬಿಡಮ್ಮ. ವಾ, ಮಲಗಿಸ್ಬೇಕಾ? ಹ್ಞೂ, ಮಲಗ್ಸು. ಆಮೇಲೆ ಎತ್ಕೊಂಡು ಹೋಗ್ತೀನಿ ಎದ್ಮೇಕ. ಮಗುನ ಎತ್ಕೊಂಡು ಸ್ಕೂಲಾಗ ಮಲ್ಸ್ಬಿಟ್ಟು ಬಂದಿದ್ವಾ? ನೀಕೇನು ಮಾಡೋಕ್ಕೇನು ಕೆಲಸ ಇಲ್ಲ? ನೋಡ್ಕೊಂಡಿದ್ರೆ ನೋಡ್ಕೊ ಮಗುನ, ಇಲ್ಲ ಅಂತಂದ್ರೆ ಕಲ್ದಿರಿದ್ಬೇಕು. ಸ್ಕೂಲಾಗ ಎತ್ಕೊಂಡೋಗಿ ಮಲ್ಸೋಳು ನೋಡು. ನೀಕೇನು ಬುದ್ಧಿಗಿದ್ದೆ ಅದೇ ಇಲ್ಲ? ಇನ್ನ ಎಳೆ ಮಗು ಅದ ಸ್ಕೂಲ್ಗೆ ಓದ್ತದದು? ಏಯ್ ಮುಚ್ಚ ಬಾಯೆ, ಇವಾಗಿಂದ ಕರ್ಕೊಂಡೋಗಿ ಬಿಟ್ರೆ ತಾನೆ ನಾಳೆ ಬೆಳಗ್ಗೆ ದೊಡ್ಡದಾದ್ಮೇಲೆ ಅದಷ್ಟು ಕಡೆ ಸ್ಕೂಲ್ಗೆ ಹೋಗೋದು. ಏನೋ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬನ್ನಪ್ಪ. ಅದು ಕುತ್ಕೊಳಕ್ ಆಗುಲ್ಲ, ಕುಳ್ಸಕ್ ನೋಡಿದ್ನೆ ಕುತ್ಕೊಳಕ್ ಆಗುಲ್ಲ, ಅದಕ್ಕೆ ಮಲಗಿಸ್ಬಿಟ್ಟು ಬಂದ್ಬಿಟ್ನೆ. ಅಯ್ಯೋ, ನೀನು ಹೊಟ್ಬಿಟ್ಟು ಹೋಗು. ಅಲ್ಲ, ಎಳೆ ಮಗುನ ತಕೊಂಡೋಗಿ ಸ್ಕೂಲಾಗ ಬಿಟ್ಬಿಟ್ಟು ಬಂದೋಳಿ. ಏನು ಹೇಳೋಣ? ನೀನು 8 ಮಾತುಗಳನ್ನ ಕಟ್ಕೊಂಡು ನನ್ನ ಮೇಲೆ ಜಗಳ ಬಂದಿದ್ದೆ ಅಂದ್ರೆ ನಿಂಗೆ ದಾಶ ಬಿಡಿಸ್ಬಿಡ್ತೀನಿ ಅಷ್ಟೇನಾ? ಯಾವ್ದೋ ದಾರಾಗ ಬಿದ್ದಿರೋ ಮಗುನ್ ತಂದು ಸಾಕ್ತಾ ಇದ್ದೀರಾ? ನಾನೇನು ಮಾತಾಡ್ತಾ ಇದ್ದೀನ? ಎಲ್ಲನ ಸಾಕೊಂಡ್ಲಿ ಬಿಡು ಅಂತ ಬಿಟ್ಟಿಲ್ಲ. ಇವಾಗ ನನ್ನನ್ನೇ ಬೈತಾ ಇದ್ದೀರಾ ಎಂಟುಗಣ್ಣವ್ರು ಇಬ್ರು ಸೇರ್ಕೊಂಡು. ಬಾಮಿಟ್ಕೊಂಡಿರಕ್ಕಾಗಲ್ಲ ನೀನು ಮಾಡೋ ತಪ್ಪುಗಳೇ ನಿಂಗೆ ತಿಳಿಯಲ್ಲ. ನಾವೇನೋ ಒಂದು ಮಾತು ಅಂದ್ಬಿಟ್ರೆ ಅದಕ್ಕೆ ಕೇಳಿ ಬೀದಿ ಕೇಳಿ ಅಂತ ರಂಪಾಟ ಮಾಡ್ತೀಯಾ? ಏನ ಅದೇನೋ ಸರಿಯಾಗಿ ಹೇಳ. ಈ ಮನೆಗೆ ಇರ್ಕೊಡ್ತಾ ನಾನು ನನ್ನ ಮಗಳ ಮನ್ಕೋಬೇಕಾ? ವೃದ್ಧಾಶ್ರಮ ಸೇರ್ತೀಯಾ? ನನ್ಕೇನ ಗಾಶಾರ ವೃದ್ಧಾಶ್ರಮಕ್ಕೆ ಹೋಗಬೇಕಾ? ನನ್ಕೇನು ಗಾಶಾರ? ನನ್ನ ಮಗಳ ಮನ್ಕೆ ಯಾಕೆ ಹೋಗ್ಲಿ ನಾನು? ಇದು ನಂದು ಆಸ್ತಿ, ನನಗೆ ಗಂಡ ಸಂಪಾದನೆ ಮಾಡಿಕ್ಕಿರೋದು. ನೀವೇ ಹೋಗ್ರಿ, ಎತ್ತನ ಕಳ್ದಿ ಮನೆ ಬಿಟ್ಟು. ಸ್ವಾಮಿ ಸುಮ್ಮನೆ ಇರೋಪ್ಪ. ನೀನೊಂದು ಹೇಳೋದು, ಆಯಮ್ಮನೊಂದು ಹೇಳೋದು, ಅದನ್ನೊಂದು ಅರ್ಥ ತಗೊಳೋದು. ರಾಮಾಯಣ ಮಾಡ್ತಾಳೆ. ನೀನು ಹೋಗ್ಲಿ, ಸುಮ್ಮನೆ ಇದ್ದು ಬಿಡು. ನಾನೇ ಹೋಗ್ಬೇಕು ಆ ವೃದ್ಧಾಶ್ರಮಕ್ಕ? ಹೋಗ್ರಿ ನೀವಿಬ್ರು, ಹೋಗ್ರಿ. ಆ ಮಗುವಿಂದ ಇಕ್ಕೊಂಡ ಅದಕ್ಕೆ ನೊಗ್ಯೋದೊಂದು ಬರ್ತದೆ, ಮಾತು ಬರಲ್ಲ, ಕತೆ ಬರಲ್ಲ. ಎಲ್ಲೋ ಇದ್ದಿದ್ದು ಮಗು ನತ್ಕೊಂಡ್ ಸಾಕ್ತಾ ಇದ್ದೀರಿ ಅಲ್ಲ. ಆ ಮಗು ತೊದ್ಲ್ಕೊಂಡು ಮಾತಾಡ್ತಾ ಇರ್ತದೆ, ಅದೊಂದು ಇದೊಂದು ಮಾತುಗಳ. ಯಮ್ಮನ್ ಕೇಳ್ಸಲ್ಲ ಮಾಡಲ್ಲ. ಮೂಗ್ ಮಗು ಅಂತ ಇರ್ತಾಳೆ. ಅಯ್ಯೋ, ಒಂದು ತಲೆ ನಾವು ನಿಮ್ಮ ಅಮ್ಮನ ತಂಕೊದ್ದು.